ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ದಾಳಿಗೆ ಸಿಲುಕಿ ನಜ್ಜುಗುಜ್ಜಾಗ್ತಿರೋ ಹಮಸ್ ಈಗ ಕಾಶ್ಮೀರ ಕಾಯಿಲೆಯಿಂದ ಬಳಲ್ತಾ ಇರೋ ಥರ ಕಾಣಿಸ್ತಾ ಇದೆ. POKಯಲ್ಲಿರೋ ಪಾಕ್ ಪ್ರಾಯೋಜಿತ ಉಗ್ರ ಸಂಘಟನೆಗಳೊಂದಿಗೆ ತನ್ನದೇ ಹರಿದು ಹೋಗ್ತಿರೋ ಹಮಸ್ ಮಾತುಕತೆ ನಡೆಸಿದೆ. ಎಲ್ಲೋ ಅಲ್ಲ, ಭಾರತದ ಭೂಭಾಗ. ಈಗ ಪಾಕ್ ಆಕ್ರಮಿಸಿಕೊಂಡಿರೋ ಅದೇ POKನಲ್ಲಿ ಹಮಸ್ ಮತ್ತು ಪ್ರತ್ಯೇಕತಾವಾದಿಗಳ ಮಾತುಕತೆಯಾಗಿದೆ. POKಯಲ್ಲಿ ಸೋಕಾಲ್ಡ್ ಕಾಶ್ಮೀರ್ ಸಾಲಿಡಾರಿಟಿ ಡೇ ಆಚರಿಸಲಾಗಿತ್ತು. ಪಾಕ್ ಆಕ್ರಮಿತ ರಾವಲ್ಕೋಟ್ನ ಸಬೀರ್ ಸ್ಟೇಡಿಯಂನಲ್ಲಿ ಲಷ್ಕರ್ ಹಾಗೂ ಜೈಷ್ ಉಗ್ರರು ಆಯೋಜನೆ ಮಾಡಿದರು ಉಗ್ರರ ಸಮ್ಮೇಳನ ಸ್ಟೇಡಿಯಂನಲ್ಲಿ. ಇದರಲ್ಲಿ ಹಮಸ್ನ ಹಿರಿಯ ನಾಯಕ ಖಾಲಿದ್ ಖದ್ದೌಮಿ ಭಾಗಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ನಿಂತು ಪ್ರಚೋದನಕಾರಿ ಭಾಷಣ ಕೂಡ ಮಾಡಿದ್ದಾನೆ. ಹೀಗಂತ ಗುಪ್ತಚರ ಇಲಾಖೆ ಮೂಲಗಳಿಂದ ಮಾಹಿತಿ ಬಂದಿದೆ. ಅಲ್ಲೇ ಜೈಷ್ ಸಂಘಟನೆ ಸ್ಥಾಪಕ ಉಗ್ರ ಮಸೂದ್ ಅಜರ್ನ ಸಹೋದರ ತಾಲಾ ಸೈಫ್, ಅಸ್ಗರ್ ಖಾನ್, ಇಲಿಯಾಸ್ ಮಸೂದ್ ಕೂಡ ಈ ಹಮಸ್ ಮುಖಂಡನೊಂದಿಗೆ ಮಾತುಕತೆ ಮಾಡಿದ್ದಾರೆ. ಸಭೆಯಲ್ಲಿ ಇಸ್ರೇಲ್ ವಿರುದ್ಧ ಹೋರಾಡ್ತಿರೋ ಪ್ಯಾಲೆಸ್ತೇನಿಗಳಿಗೆ ಇವರು ಸಪೋರ್ಟ್ ಮಾಡೋದಾಗಿ ಈ ಜಿಹಾದಿಗಳು, ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ರಕ್ತ ಹರಿಸ್ತಿರೋರಿಗೆ ಆ ಜಿಹಾದಿಗಳು ಪರಸ್ಪರ ಬೆಂಬಲ ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಹೀಗಾಗಿ ಗಡಿಯಲ್ಲಿ ಭಾರಿ ಅಲರ್ಟ್ ಘೋಷಿಸಲಾಗಿದೆ. ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಹಾಗೆ ಆಂತರಿಕ ಗುಪ್ತಚರ ಸಂಸ್ಥೆ IB ಇಂಟೆಲಿಜೆನ್ಸ್ ಬ್ಯೂರೋ, ಸೇನೆ ಎಲ್ಲರೂ ಈ ಬೆಳವಣಿಗೆ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ನೇಹಿತರಲ್ಲಿ, ಹಮಸ್ ಭಾರತದ ವಿರುದ್ಧ ನೇರವಾಗಿ ದಾಳಿ ಮಾಡುತ್ತೆ ಅಂತಲ್ಲ, ಆ ರೀತಿಯೆಲ್ಲ ಸೀನ್ ಇಲ್ಲ. ಆದರೆ ಇವರ ನೆಕ್ಸಸ್ ಶುರುವಾಗ್ತಿರೋದು ದೊಡ್ಡ ಕಳವಳಕಾರಿ ವಿಚಾರ. ಯಾಕಂದರೆ ಇಸ್ರೇಲ್ನ ವಿರುದ್ಧ ಸಾಕಷ್ಟು ದುಷ್ಟ ಕೆಲಸ ಮಾಡಿ ಅಲ್ಲಿನೂ ಜೀವಂತವಾಗಿದ್ದಾರೆ. ಇರೋ ಬರೋ ಲೀಡರ್ಗಳೆಲ್ಲ ಮಣ್ಣು ಪಾಲಾದರೂ ಇವರ ಆಟಾಟೋಪ ನಿಂತಿಲ್ಲ. ಶಾರ್ಟ್ ರೇಂಜ್, ಲಾಂಗ್ ರೇಂಜ್, ಸಣ್ಣ ಪುಟ್ಟ ಈ ಪುಡಿ ರಾಕೆಟ್ಗಳ ಮೂಲಕ, ಆಂಟಿ ಟ್ಯಾಂಕ್ ಮಿಸೈಲ್ಗಳ ಮೂಲಕ ಸಾಕಷ್ಟು ಡ್ಯಾಮೇಜ್ ಮಾಡುವಲ್ಲಿ ಇವರು ನಿಸ್ಸೀಮರು. ಈ ಟೆಕ್ನಿಕ್ನೆಲ್ಲ, ಈ ಸಣ್ಣ ಪುಟ್ಟ ರಾಕೆಟ್ ಮಾಡೋ ಚೀಪ್ ಬಜೆಟ್ನಲ್ಲಿ ಈ ಚಿಕ್ಕ ಚಿಕ್ಕ ಪುಡಿ ರಾಕೆಟ್ಗಳನ್ನು ಮಾಡೋ ಟೆಕ್ನಾಲಜಿಯನ್ನು ಅಥವಾ ಆ ಒಂದು ವಿದ್ಯೆನ ಇವರು ಈ ಕಾಶ್ಮೀರಿ ಪ್ರತ್ಯೇಕತಾವಾದಿಗಳಿಗೆ, POKನಲ್ಲಿರೋ ಪಾಕ್ ಪ್ರಾಯೋಜಿತ ಉಗ್ರ ಕೀಟಗಳಿಗೆ ಹೇಳಿಕೊಟ್ರೆ ಭಾರತಕ್ಕೆ ಚಾಲೆಂಜ್ ಎದುರಾಗುತ್ತೆ, ಹೊಸ ರೀತಿಯ ಚಾಲೆಂಜ್. ಇದುವರೆಗಿನ ಕಾನ್ಫ್ಲಿಕ್ಟ್ನ ರೀತಿಯೇ ಬದಲಾಗ್ಬಿಡುತ್ತೆ. ಮೊದಲೇ ಸೂಕ್ಷ್ಮ ಪ್ರದೇಶವಾಗಿರೋ ಜಮ್ಮು ಕಾಶ್ಮೀರದಲ್ಲಿ ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಅಸ್ಥಿರಗೊಳಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಲ್ಲಿಯವರ ನಡೆಯನ್ನು ಭಾರತದ ಅಧಿಕಾರಿಗಳು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಇನ್ನೊಂದು ಕಡೆ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮೀಟಿಂಗ್ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಒಳನುಸುಳುವಿಕೆ ಜಾಲವನ್ನು ತಡೆಯೋಕೆ ಗುಪ್ತಚರ ಜಾಲಗಳನ್ನು ಬಲಪಡಿಸೋಕೆ ಹೇಳಿದ್ದಾರೆ. ಹಾಗೆ ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ವಾಹನಗಳನ್ನು ಮತ್ತು ಶಂಕಿತ ಜನರನ್ನ ಕಂಡ್ರೆ ತಪ್ಪದೇ ತಪಾಸಣೆ ನಡೆಸಿ ಅಂತಲೂ ಸೂಚನೆ ಸಿಕ್ಕಿದೆ. ಇನ್ನೊಂದು ಕಡೆ ಪಾಕ್ನ ಗುಮಾಸ್ತಾ ಅಂತ ಕರೆಯಲಾಗೋ ಅಲ್ಲಿನ ಪ್ರಧಾನಿ, ಇದನ್ನ ನಾ ಹೇಳ್ತಿಲ್ಲ, ಅಲ್ಲಿನ ವಿಪಕ್ಷಗಳು ಹೇಳ್ತಿರೋದು, ಗುಮಾಸ್ತಾ ನಮ್ಮ PM ಅಂತ. ಈ ಶಹಬಾಜ್ ಶರೀಫ್ ಭಾರತಕ್ಕೆ ಶಾಂತಿ ಪಾಠ ಹೇಳ್ಕೊಟ್ಟಿದ್ದಾರೆ. ನಾವು ಕಾಶ್ಮೀರ ವಿವಾದ ಸೇರಿದಂತೆ 2 ರಾಷ್ಟ್ರಗಳ ಮಧ್ಯೆ ಇರೋ ಎಲ್ಲ ಸಮಸ್ಯೆಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಕೆ ಬಯಸ್ತೀವಿ ಅಂತ ಹೇಳಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿ ನಡೆದ ಅದೇ ಕಾಶ್ಮೀರ್ ಸಾಲಿಡಾರಿಟಿ ಡೇ ಮೀಟಿಂಗ್ನಲ್ಲಿ ಈ ರೀತಿ ಹೇಳಿದ್ದಾರೆ. ಭಾರತ ಆಗಸ್ಟ್ 5, 2019 ಚಿಂತನೆಗಳಿಂದ ಹೊರಬರಬೇಕು. ಅಂದರೆ ಅಲ್ಲಿ ವಿಶೇಷ ಸ್ಥಾನಮಾನ ತೆಗೆದುಹಾಕಿದ್ರಲ್ಲ, ಆರ್ಟಿಕಲ್ 370 ಎಲ್ಲ ತೆಗೆದುಹಾಕಿದ್ರಲ್ಲ ಕಾಶ್ಮೀರದಿಂದ, ಆ ರೀತಿ ಮೈಂಡ್ ಸೆಟ್ಟಿಂದ ಹೊರಬರಬೇಕು ಮತ್ತು ವಿಶ್ವಸಂಸ್ಥೆಗೆ ನೀಡಿದ ಭರವಸೆಗಳನ್ನು ಪೂರೈಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂದರೆ ಜನಮತ ಗಣನೆ ಮಾಡಬೇಕು ಅನ್ನೋದು, ಇದನ್ನು ಅವರು ಹೇಳ್ತಾ ಇದ್ದಾರೆ. ಈಗ ಅಷ್ಟು ಮಾತ್ರ ಅಲ್ಲ, ಭಾರತ ಬುದ್ಧಿವಂತ ರಾಷ್ಟ್ರದಂತೆ ವರ್ತಿಸಬೇಕು, ಶಾಂತಿಯೊಂದೇ ಸಮಸ್ಯೆಗೆ ಮಾರ್ಗ ಅಂತ ಈ ಶಹಬಾಜ್ ಶರೀಫ್ ಈ ಥರ ಎಲ್ಲ ಮಾತಾಡಿರೋದು. ಆ ಬುದ್ಧಿವಂತಿಕೆ ಅನ್ನೋ ಒಂದು ವ್ಯಕ್ತಿ ಏನಾದರೂ ಇದ್ದರೆ, ಅಥವಾ ಆ ಶಾಂತಿ ಅನ್ನೋ ಒಂದು ವ್ಯಕ್ತಿ ಏನಾದರೂ ಇದ್ದರೆ, ಅಥವಾ ಮಾನ ಮರ್ಯಾದೆ ಅನ್ನೋ ವ್ಯಕ್ತಿ ಏನಾದರೂ ಇದ್ರೆ, ಅವರೆಲ್ಲ 3 ಜನ ಒಟ್ಟಿಗೆ ಹೋಗಿ ಬಾವಿ ಹಾರಿಬಿಡ್ತಾರೆ. ಈ ಮನುಷ್ಯ ಈ ಮಾತು ಹೇಳದ ಅಂತ ಹೇಳಿ. ಏನೋ ಚೀನಾ ಪ್ರವಾಸದಲ್ಲಿರೋ ಪಾಕಿಸ್ತಾನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರೋ ಜರ್ದಾರಿ, ಉಗ್ರ ಪಡೆಗಳು ಚೀನಿಯರ ಮೇಲೆ ಅಟ್ಯಾಕ್ ಮಾಡಿ ಉಭಯ ದೇಶಗಳ ಸ್ನೇಹ ಸಂಬಂಧಗಳಲ್ಲಿ ಒಡಕು ತರೋ ಕೆಲಸ ಮಾಡ್ತಿದ್ದಾರೆ. ಆದರೆ ಎಷ್ಟೇ ಉಗ್ರರ ದಾಳಿಗಳಾದರೂ ಕೂಡ, ಏನೇ ಏರಿಳಿತಗಳಾದರೂ ಕೂಡ ಪಾಕ್ ಚೀನಾ ಸಂಬಂಧ ಮಾತ್ರ ಯಾವುದೇ ಕಾರಣಕ್ಕೂ ಹಳಿಸೋದಿಲ್ಲ. ಪಾಕಿಸ್ತಾನ ಚೀನಾ ಯಾವಾಗಲೂ ಫ್ರೆಂಡ್ಸ್, ಆಲ್ ವೆದರ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿ ಚೀನಾ
ಇಡೀ ರಾಜ್ಯದಲ್ಲಿರೋ ಮುಸ್ಲಿಮರನ್ನೆಲ್ಲ ಕೂಡ ಹಾಕಿ ಅವರ ಬುದ್ಧಿಶಕ್ತಿಯನ್ನೇ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತಿದ್ರೆ, ದೊಡ್ಡ ದೊಡ್ಡ ಕ್ಯಾಂಪ್ಗಳನ್ನು ಮಾಡಿಕೊಂಡು ಅವರ ಸಂಸ್ಕೃತಿಯನ್ನೇ ಅಳಿಸಿ ಮಸೀದಿಗಳನ್ನು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಡಿಸೈನ್ ಮಾಡಿ, ಆಯಿತು ನೀವು ನಿಮ್ಮ ಧರ್ಮ ಫಾಲೋ ಮಾಡಿ, ನಮ್ಮ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿ ಆ ರೀತಿ ಎತ್ನಿಕ್ ಕ್ಲೀನಿಂಗ್ ಮಾಡ್ತಾ ಇದ್ರೆ ಅದೆಲ್ಲ ಏನೂ ಬೇಜಾರಿಲ್ಲ ಪಾಕಿಸ್ತಾನಕ್ಕೆ. ಆಲ್ ವೆದರ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ನಾಟಕ ಬರೀ ನಾಟಕ. ಕಾಶ್ಮೀರ ಅಂತ ಬಂದ ತಕ್ಷಣ ಬೇರೆ ಬೇರೆ ಥರದ ಆ್ಯಂಗಲ್ ಕೊಡೋಕೆ ಪ್ರಯತ್ನ ಪಡ್ತಾರೆ ಇವರು. ಇರಲಿ. ಅಲ್ಲದೆ ಪಾಕ್ನಲ್ಲಿ ಎಷ್ಟು ಜನ ಉಗ್ರರಿದ್ದಾರೆ ಅನ್ನೋದು ಮ್ಯಾಟ್ರ್ ಅಲ್ಲ, ಪಾಕ್ನ ಜನ ಚೀನಾದೊಂದಿಗೆ ನಿಲ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದರ ಡೆವಲಪ್ಮೆಂಟ್ ಕುರಿತು ಕೂಡ ಡಿಸ್ಕಸ್ ಮಾಡಿದ್ದಾರೆ ಅಂತ ಪಾಕ್ ಮೀಡಿಯಾಸ್ ರಿಪೋರ್ಟ್ ಮಾಡಿವೆ. ಪಕ್ಕದ ಬಾಂಗ್ಲಾದಲ್ಲಿ ಮೂಲಭೂತವಾದಿಗಳ ಅಟ್ಟಹಾಸ ಜೋರಾಗ್ತಿದೆ. ಬಾಂಗ್ಲಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಬಾಂಗ್ಲಾದ ರಾಷ್ಟ್ರಪಿತ ಶೇಖ್ ಹಸೀನಾ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮನೆಗೆ ದುಷ್ಕರ್ಮಿಗಳು ಬೆಂಕಿನೇ ಇಟ್ಟಿದ್ದಾರೆ. ಇತ್ತೀಚೆಗೆ ಶೇಖ್ ಹಸೀನಾ ಆನ್ಲೈನ್ ಸ್ಪೀಚ್ ಒಂದರಲ್ಲಿ ತಮ್ಮ ಅವಾಮಿ ಲೀಗ್ ಪಾರ್ಟಿಯ ಕಾರ್ಯಕರ್ತರಿಗೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಏಳೋಕೆ ಕರೆ ಕೊಟ್ಟಿದ್ರು. ಇದಾದ ಮರುದಿನ ಸುಮಾರು 700 ಜನರ ಮೂಲಭೂತವಾದಿಗಳ ಗುಂಪು ಢಾಕಾದಲ್ಲಿರೋ ಮುಜಿಬುರ್ ನಿವಾಸಕ್ಕೇನೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. JCBಯೆಲ್ಲ ಹತ್ತಿಸಿ ದೊಡ್ಡ ಬಂಗಲೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗಿದೆ. ಇನ್ನು ಕೂಸು ಚಿವುಟಿ ತೊಟ್ಟಿಲು ತೂಗಿದ್ರು ಅನ್ನೋ ರೀತಿ ಶಾಂತಿಯಿಂದ ಏರಿ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನು ನಿಯೋಜನೆ ಮಾಡಿದ್ದೀವಿ ಅಂತ ಯೂನಸ್ ಹೇಳಿದೆ. ಇನ್ನು ಈ ಘಟನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇಖ್ ಹಸೀನಾ ಭಾರಿ ಖಂಡನೆ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಅವರು ಕಟ್ಟಡವನ್ನು ಕೆಡವಬಹುದು, ಆದರೆ ಇತಿಹಾಸವನ್ನು ಅಳಿಸೋಕೆ ಸಾಧ್ಯ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಏನೋ ಮುಜಿಬುರ್ ಮನೆ ಮಾತ್ರ ಅಲ್ಲ, ಹಸೀನಾರ ಅವಾಮಿ ಲೀಗ್ ಪಾರ್ಟಿಯ ಇತರ ನಾಯಕರ ಮನೆಗಳನ್ನು ಕೂಡ ಇದೇ ರೀತಿ ಧ್ವಂಸಗೊಳಿಸಲಾಗಿದೆ. ಹೀಗಾಗಿ ಬಾಂಗ್ಲಾದಲ್ಲಿ ಅಲ್ಲಿನ ಅವಾಮಿ ಲೀಗ್ ನಾಯಕರಿಗೆ ತೀವ್ರ ಆತಂಕ ಶುರುವಾಗಿದೆ. ಏನೋ ದಿನ ಬೆಳಗಾದರೆ ಒಂದಕ್ಕಿಂತ ಒಂದು ಅಚ್ಚರಿಯ ಆದೇಶ ಹೊರಡಿಸ್ತಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇನ್ನೊಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ UNHRCನಿಂದಲೂ ಹೊರಬರ್ತೀವಿ ಅಂತ ಹೇಳಿದ್ದಾರೆ. ಇದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ ಅಮೆರಿಕ ವಿರೋಧಿ ಸಂಸ್ಥೆ ಅಂತ ಟ್ರಂಪ್ ಹೊಸ ನಾಮಕರಣ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊರಬರೋ ಆರ್ಡರ್ಗೆ ಸೈನ್ ಕೂಡ ಮಾಡಿದ್ದಾರೆ. ಇದರಿಂದ ಅಮೆರಿಕದಿಂದ ಈ ಸಂಸ್ಥೆಗೆ ಹೋಗ್ತಾ ಇದ್ದ $2 ಬಿಲಿಯನ್ $17,000 ಕೋಟಿ ರೂಪಾಯಿ ಸ್ಟಾಪ್ ಆಗುತ್ತೆ. ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಅದೇ ಹಾದಿ ಹಿಡಿದಿದೆ. ಇಸ್ರೇಲ್ನ ವಿದೇಶಾಂಗ ಇಲಾಖೆ ಸಚಿವ ಗೈಡೆನ್ ಸಾರ್ ನಾವು UNHRCಯಿಂದ ಹೊರಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಮಿಡಲ್ ಈಸ್ಟ್ನಲ್ಲಿ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಿದೆ. ಈ ಆಯೋಗ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿದೆ. ಮಾನವ ಹಕ್ಕುಗಳನ್ನು ಪ್ರಚಾರ ಮಾಡುವ ಬದಲು ಯಹೂದಿ ವಿರೋಧಿ ಮನಸ್ಥಿತಿಯನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಟೀಕಿಸಿದೆ. ಜೊತೆಗೆ ಇದೊಂದು ಪ್ರೊಪಗ್ಯಾಂಡಾ ಸಂಸ್ಥೆ ಅಂತ ಇಸ್ರೇಲ್ ಇನ್ನೊಂದು ಹೊಸ ನಾಮಕರಣವನ್ನು ಮಾಡಿದೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಮಹಿಳೆಯರ ಕ್ರೀಡೆಗಳಲ್ಲಿ ತೃತೀಯ ಲಿಂಗಿ ಅಥ್ಲೀಟ್ಗಳು ಭಾಗವಹಿಸೋದಕ್ಕೂ ಕೂಡ ಟ್ರಂಪ್ ನಿರ್ಬಂಧ ಹೇರಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಅಮೆರಿಕದ ಪೋಸ್ಟಲ್ ಸರ್ವಿಸ್ ಚೈನಾ ಹಾಗೂ ಹಾಂಗ್ಕಾಂಗ್ನಿಂದ ಬರೋ ಪಾರ್ಸೆಲ್ ಸ್ವೀಕರಿಸೋದನ್ನು ನಿಲ್ಲಿಸಿತ್ತಲ್ಲ, ಆ ನಿರ್ಧಾರದಿಂದ ಈಗ ಹಿಂದೆ ಸರಿದಿದೆ. ಅಲ್ಲದೆ ಚೈನಾ ಹಾಗೂ ಹಾಂಗ್ಕಾಂಗ್ನಿಂದ ಬರೋ ಎಲ್ಲ ಪಾರ್ಸೆಲ್ಗಳನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಈಗ ಕ್ಲಾರಿಟಿ ಕೊಟ್ಟಿದೆ. ಇನ್ನು ಹೀಗೆ ಅಕ್ರಮ ವಲಸಿಗರನ್ನು ಹಿಡಿದು ಕೈಕಾಲು ಕಟ್ಟಿ ಟ್ರಂಪ್ ಹೊರಗೆ ದಬ್ಬೋ ಕೆಲಸ ಮಾಡ್ತಿದ್ರೆ, ಇತ್ತ ಪಾಕಿಸ್ತಾನ ಟ್ರಂಪ್ಗೆ ಶಾಕ್ ಕೊಡೋಕೆ ಮುಂದಾಗಿದೆ. ಒಂದು ರೀತಿ ಲೇವಡಿ ಮಾಡೋಕ್ಕೆ ಮುಂದಾಗಿದೆ. ಪಾಕಿಸ್ತಾನದಲ್ಲಿರೋ ಅಫ್ಘಾನ್ ನಿರಾಶ್ರಿತರನ್ನು ಅಮೆರಿಕ ಅಥವಾ ಬೇರೆ ಕಡೆಗೆ ಸ್ಥಳಾಂತರ ಮಾಡೋಕ್ಕೆ ಪಾಕ್ ನಿರ್ಧಾರ ಮಾಡಿದೆ ಅಂತ ಗೊತ್ತಾಗಿದೆ. ಎಷ್ಟು ಜನ ಸದ್ಯ ಪಾಕಿಸ್ತಾನದಲ್ಲಿ ಸುಮಾರು 30 ಲಕ್ಷ ಅಫ್ಘಾನ್ ವಲಸಿಗರಿದ್ದಾರೆ. ಅದರಲ್ಲಿ 15 ಲಕ್ಷ ಜನರನ್ನು ಹೊರ ಹಾಕೋಕೆ ಪಾಕ್ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲಿಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎಲ್ಲಾದರೂ ಒಂದು ಕಡೆ ಅಟ್ಟಿ ಅಂತ ಹೇಳಿದ್ದಾರೆ. ಹೀಗಾಗಿ ಇವ್ರನ್ನ ಅಮೆರಿಕಗೆ ಡಿಪೋರ್ಟ್ ಮಾಡೋಕೆ ಪಾಕ್ ಪ್ರಯತ್ನ ಪಡ್ತಾ ಇದೆ. ಅಫ್ಘಾನ್ ಮುಸ್ಲಿಮರನ್ನು ತನ್ನ ದೇಶದಿಂದ ಹೊರಗೆ ಕ್ರೂರವಾಗಿ ದಬ್ಬೋಕೆ ನೋಡ್ತಾ ಇದೆ ಪಾಕಿಸ್ತಾನ. ಯಾಕಂದರೆ 2021ರಲ್ಲಿ ತಾಲಿಬಾನ್ ಆಡಳಿತ ಶುರುವಾದಾಗ ಬೈಡೆನ್ ಒಂದು ಘೋಷಣೆ ಮಾಡಿತ್ತು. ಬೈಡೆನ್ ಸರ್ಕಾರ ಅಫ್ಘಾನ್ ಬಿಟ್ಟು ಬರೋ ನಿರಾಶ್ರಿತರಿಗೆ ನಾವು ಸಹಾಯ ಮಾಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳಿತ್ತು. ಇದರ ಅನ್ವಯ UNHCRನಲ್ಲಿ ಅಂದರೆ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಸುಮಾರು 15 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಅವರೆಲ್ಲ ಈಗ ಪಾಕಲ್ಲಿ ಹೋಗಿ ಆಶ್ರಯ ಪಡಿತಾ ಇದ್ದಾರೆ ಅಫ್ಘಾನ್ ಮುಸ್ಲಿಮರು. ತಾಲಿಬಾನ್ ಪಾಕ್ ಸಂಬಂಧ ಹಳ್ಳ ಹಿಡಿದ ನಂತರ ಇವ್ರನ್ನ ಇಷ್ಟೂ ಅಫ್ಘಾನ್ ಮುಸ್ಲಿಮರನ್ನು ಹೊರದಬ್ಬೋಕೆ ಪಾಕಿಸ್ತಾನ ಮುಂದಾಗಿತ್ತು. ಸಾಕಷ್ಟು ಜನರನ್ನ ಈಗ ಹಿಡಿದು ಆಚೆ ಹಾಕಿದ್ದಾರೆ ಕೂಡ. ಬಂದೂಕು ಹಿಡ್ಕೊಂಡು ಹಿಂಗಿಂಗೆ ಒಬ್ಬರೊಬ್ಬರನ್ನೇ ತಳ್ಳಿದ್ದಾರೆ ಬಾರ್ಡ್ರಿಂದ ಆಚೆಗೆ. ಈಗ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿರೋ ಈ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರನ್ನು ಅಫ್ಘಾನಿಸ್ತಾನಕ್ಕೋ ಅಥವಾ ಅಮೆರಿಕಾಗೋ ಎಲ್ಲಿಗಾದರೂ ಹೋಗಿ ನಾವು ಹೊರಗೆ ಹಾಕ್ತೀವಿ ಅಂತ ಹೇಳಿ ಪಾಕಿಸ್ತಾನ ಅನೌನ್ಸ್ ಮಾಡಿದೆ. ವಿಚಾರ ಏನು ಅಂದರೆ ಟ್ರಂಪ್ ಕಳೆದ ತಿಂಗಳೇ ಈ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರನ್ನು ಕರ್ಕೊಳ್ಳೋ ಯೋಜನೆಗೆ 700 ಬಿಟ್ಟಿದ್ದಾರೆ. ಅಮೆರಿಕದಲ್ಲಿ ಈಗ ಅದು ಇಲ್ಲ, ಆ ಪ್ರೋಗ್ರಾಮೇ ಇಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಮಾರ್ಚ್ ಅಂತ್ಯದ ಒಳಗೆ 15 ಲಕ್ಷ ಅಫ್ಘಾನ್ ಮುಸ್ಲಿಮರನ್ನು
ನಮ್ಮ ದೇಶದಲ್ಲಿರೋದು ಬೇಡ, ಹೊರಗೆ ಹಾಕಬೇಕು, ಎಲ್ಲಿಗಾದರೂ ದಾಟಿಸಿ ಅಂತ ಖುದ್ದು ಪಾಕ್ ಪ್ರೈಮ್ ಮಿನಿಸ್ಟರ್ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಈಗ ಅಮೆರಿಕದ ಕಡೆಗೆ ನೋಡ್ತಾ ಇದೆ ಅಂತ ಹೇಳಲಾಗ್ತಿದೆ. ನೀವಲ್ವ ಹೇಳಿದ್ದು ವಾಪಸ್ ತಗೊಂಡು ಹೋಗಿ ಇವ್ರನ್ನ ಅಂತ. ಪಾಕಿಸ್ತಾನ ಮಾಡ್ತಿರೋ ಈ ಕಾಮಿಡಿಗೆ ಟ್ರಂಪ್ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲಿ ಕಳಿಸ್ತಿರೋ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ UNHCR ರಿಕ್ವೆಸ್ಟ್ ಮಾಡಿದೆ ಪಾಕ್ ಹತ್ರ. ಬೇರೆ ದಾರಿ ಇಲ್ಲ, ಅಫ್ಘಾನಿಸ್ತಾನಕ್ಕೆ ವಾಪಸ್ ಕಳಿಸ್ಬೇಕು ಅಷ್ಟೇ. ಈ ಅಫ್ಘಾನಿ ಮುಸ್ಲಿಮರನ್ನು 15 ಲಕ್ಷ ಜನರನ್ನ ಪಾಕಿಸ್ತಾನ ವಾಪಸ್ ಅಫ್ಘಾನಿಸ್ತಾನಕ್ಕೆ ಕಳಿಸ್ಬೇಕು ಅಷ್ಟೇ. ಮತ್ತು ಫ್ಲೈಟಲ್ಲೋ ಹಡಗಲ್ಲೋ ಅಮೆರಿಕ ತನಕ ಕರ್ಕೊಂಡು ಹೋಗೋಕ್ಕೆ ಅಷ್ಟು ದಮ್ಮಿಲ್ಲ ಪಾಕಿಸ್ತಾನ ಹತ್ರ. ದೇಶ ನಡಾಡಬೇಕಾಗತ್ತೆ, ಅಷ್ಟು ಖರ್ಚಾಗುತ್ತೆ ಅದಕ್ಕೆ, ಅಷ್ಟು ಜನ ಕರ್ಕೊಂಡು ಹೋದ ತಕ್ಷಣ ಏನು ತಡೆ ಹೊಡೆದೆ ಅವ್ರನ್ನ ಈಸಿಯಾಗಿ ಒಳಗೆ ಬಿಡ್ಕೊಳ್ಳೋಕ್ಕೆ ಅದು ಭಾರತ ಅಥವಾ ಮೆಕ್ಸಿಕೋ ಅಥವಾ ಕೆನಡಾ ಅಲ್ಲ, ಅಮೆರಿಕ. ಅದು ಅವ್ರು ಎಂಟರ್ ಆಗೋಕ್ಕೆ ಬಿಡೋದಿಲ್ಲ ಇವ್ರನ್ನಲ್ಲಿ, ಅವ್ರ ಏರ್ ಸ್ಪೇಸ್ಗೆ ಅಥವಾ ವಾಟರ್ ಸ್ಪೇಸ್ಗೆ. ಆತ ಗಾಜಾವನ್ನು ಅಮೆರಿಕ ತನ್ನ ಕಂಟ್ರೋಲ್ಗೆ ತಗೊಂಡು ಅದನ್ನು ಇಂಪ್ರೂವ್ ಮಾಡುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಇದಕ್ಕೀಗ ಜಾಗತಿಕವಾಗಿ ಭಾರೀ ಖಂಡನೆ ವ್ಯಕ್ತವಾಗ್ತಾ ಇದೆ. ರಷ್ಯಾ, ಚೈನಾ, ಸ್ಪೇನ್, ಐರ್ಲೆಂಡ್ ಮತ್ತು UK ಟ್ರಂಪ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿವೆ. ಜೊತೆಗೆ 2 ಸ್ಟೇಟ್ ಥಿಯರಿಗೆ ತಮ್ಮ ಬೆಂಬಲವನ್ನು ಮುಂದುವರಿಸುವುದಾಗಿ ತಿಳಿಸಿವೆ. ಅತ್ತ ಹಮಸ್ ಕೂಡ ಟ್ರಂಪ್ ಹೇಳಿಕೆಯನ್ನು ಹಾಸ್ಯಾಸ್ಪದ, ಲಾಜಿಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದೆ. ಟರ್ಕಿ, ಗಾಜಾ ಕುರಿತಾದ ಟ್ರಂಪ್ ಹೇಳಿಕೆಯನ್ನು ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಅಂದಿದೆ. ಅಮೆರಿಕದ ಮಿತ್ರ ಫ್ರಾನ್ಸ್ ಕೂಡ ಟ್ರಂಪ್ರ ನಿರ್ಧಾರ ಮಿಡಲ್ ಈಸ್ಟನ್ನು ಅಸ್ಥಿರಗೊಳಿಸೋ ಅಪಾಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದೆ. ಈತ ಪ್ಯಾಲೆಸ್ತೈನ್ ಸ್ಟೇಟ್ ಆಗೋವರೆಗೂ ಇಸ್ರೇಲ್ ಜೊತೆ ಯಾವುದೇ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ ಅಂತ ಸೌದಿ ಅರೇಬಿಯಾ ಕೂಡ ಕಡ್ಡಿ ತುಂಡು ಮಾಡದಂತೆ ಹೇಳಿದೆ. ಇನ್ನೊಂದು ಕಡೆ ಅಮೆರಿಕದಿಂದ 104 ಜನ ಭಾರತೀಯ ಅಕ್ರಮ ವಲಸಿಗರನ್ನು ಹೊತ್ತಂತಹ ಅಮೆರಿಕನ್ ಸೇನಾ ವಿಮಾನ ಭಾರತದಲ್ಲಿ ಲ್ಯಾಂಡ್ ಆಗಿತ್ತಲ್ಲ, ಈ ವೇಳೆ ನಮ್ಮ ಕೈಗೆ ಬೇಡಿ ಹಾಗೂ ಕಾಲಿಗೆಲ್ಲ ಸರಪಳಿಗಳನ್ನು ಹಾಕಲಾಗಿತ್ತು, ಅಮಾನವೀಯವಾಗಿ ನಡೆಸ್ಕೊಂಡ್ರು ಅಂತ ಈ ಅಕ್ರಮ ವಲಸಿಗರನ್ನು ವಾಪಸ್ ಬಂದವರು ಆರೋಪ ಮಾಡಿದ್ದಾರೆ. ಆದರೆ ಆ ಫ್ಲೈಟ್ ಅಮೃತ್ಸರ್ಗೆ ಲ್ಯಾಂಡ್ ಆದ ನಂತರವೇ ನಮಗೆ ಹಾಕಿದ್ದ ಬೇಡಿ ಸರಪಳಿಯನ್ನು ಬಿಚ್ಚಿದ್ರು ಅಂತ ಅಮೆರಿಕದಿಂದ ಬಂದ ಪಂಜಾಬ್ ಮೂಲದ ಜಸ್ಪಾಲ್ ಸಿಂಗ್ ಅನ್ನೋರು ಹೇಳಿದ್ದಾರೆ. ಆದರೆ ಈ ಕುರಿತಾದ ಒಂದು ಫೋಟೋದ ಫ್ಯಾಕ್ಟ್ ಚೆಕ್ ನಡೆಸಿರೋ ಸರ್ಕಾರ ನಮ್ಮ ಭಾರತೀಯರನ್ನ ಈ ರೀತಿ ಕರ್ಕೊಂಡ್ ಬಂದಿಲ್ಲ, ಬದಲಿಗಿದು ಮಧ್ಯ ಅಮೆರಿಕದ ಗ್ವಾಟೆಮಾಲಾ ದೇಶದ ಜನರನ್ನ ಕರ್ಕೊಂಡು ಹೋಗ್ತಿರೋ ದೃಶ್ಯ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ. ಮತ್ತೊಂದು ಕಡೆ ಅಮೆರಿಕದ 23 ಲಕ್ಷ ಫೆಡರಲ್ ಉದ್ಯೋಗಿಗಳಲ್ಲಿ 40,000 ಜನ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟವರಿಗೆ ಟ್ರಂಪ್ ಕೊಡ್ತಿರೋ ಸರ್ವಿಸ್ ಪ್ಯಾಕೇಜ್ ಡೆಡ್ಲೈನ್ ಕೂಡ ಗುರುವಾರ ಮುಕ್ತಾಯಗೊಳ್ಳುತ್ತೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಇನ್ನು ಟ್ರಂಪ್ ಅವರ ಕೆಲ ನಿರ್ಧಾರಗಳನ್ನು ವಿರೋಧಿಸಿ ಅಮೆರಿಕದ ಹಲವು ಕಡೆ ಪ್ರತಿಭಟನೆ ಕೂಡ ಮಾಡಲಾಗಿದೆ. ವಲಸಿಗರ ವಿರುದ್ಧದ ಕ್ರಮ, ಟ್ರಾನ್ಸ್ಜೆಂಡರ್ ಹಕ್ಕುಗಳನ್ನು ಹಿಂತೆಗೆದುಕೊಳ್ಳೋದು ಮತ್ತು ಗಾಜಾದಿಂದ ಪ್ಯಾಲೆಸ್ತೇನಿಗಳನ್ನು ಹೊರಕಳಿಸೋ ಅಥವಾ ಗಾಜಾವನ್ನು ಅಮೆರಿಕ ಟೇಕ್ ಓವರ್ ಮಾಡೋ ಟ್ರಂಪ್ರ ನಿರ್ಧಾರ ಇದೆಯಲ್ಲ, ಇದಕ್ಕೆಲ್ಲ ಸ್ವಲ್ಪ ಪ್ರತಿಭಟನೆ ವ್ಯಕ್ತ ಆಗ್ತಾ ಇದೆ. ಬಿಲ್ಡ್ ದ ರೆಸಿಸ್ಟೆನ್ಸ್ ಅನ್ನೋ ಹ್ಯಾಶ್ಟ್ಯಾಗ್ ಹಾಗೆ 50501 ಅನ್ನೋ ಹ್ಯಾಶ್ಟ್ಯಾಗ್, ಇದರ ಅಡಿಯಲ್ಲಿ ಅಮೆರಿಕದ 50 ರಾಜ್ಯಗಳಲ್ಲಿಯೂ ಪ್ರತಿಭಟನೆ ನಡೆಸಲಾಗಿದೆ. ವಿಶ್ವಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದ ಚೈನಾದ ಡೀಪ್ ಸೀಕ್ AI ಚಾಟ್ ಬಾಟ್ ಒಂದೊಂದೇ ದೇಶಗಳಿಂದ ಈಗ ಅದನ್ನು ನೋಡಿ ಕಳವಳ ಹೊರಗೆ ಬರ್ತಾ ಇದೆ. ಅಮೆರಿಕದ ಟೆಕ್ಸಸ್ ರಾಜ್ಯ ಡೇಟಾ ಸುರಕ್ಷತೆ ಕಾರಣ ಕೊಟ್ಟು ಮೊದಲು ಡೀಪ್ ಸೀಕ್ ಅನ್ನು ಬ್ಯಾನ್ ಮಾಡಿತ್ತು. ನಂತರ ಭಾರತದ ಹಣಕಾಸು ಇಲಾಖೆ ಕೂಡ ಸರ್ಕಾರಿ ಉದ್ಯೋಗಿಗಳಿಗೆ ಅವರ ವರ್ಕ್ ಕಂಪ್ಯೂಟರ್ ಮತ್ತು ಮೊಬೈಲ್ಗಳಲ್ಲಿ ಆಫೀಸ್ ಕೆಲಸಕ್ಕೆ ಯಾವುದಕ್ಕೂ ಡೀಪ್ ಸೀಕ್ ಬಳಸಬೇಡಿ ಅಂತ ಆರ್ಡರ್ ಮಾಡಿತ್ತು. ಇದೀಗ ಆಸ್ಟ್ರೇಲಿಯಾದ ಗವರ್ಮೆಂಟ್ ಸಿಸ್ಟಮ್ಸಲ್ಲಿ ಈ ಚಾಟ್ ಬಾಟ್ ಬಳಸಬಾರದು ಅಂತ ನಿರ್ಧಾರ ಮಾಡಲಾಗಿದೆ. ಮತ್ತೊಂದು ಕಡೆ ದಕ್ಷಿಣ ಕೊರಿಯಾ ಸೇನೆ ಕೂಡ ತನ್ನ ಸಿಸ್ಟಮ್ಗಳಲ್ಲಿ ಡೀಪ್ ಸೀಕ್ ಹಾಕೋಬೇಡಿ ಅಂತ ಆರ್ಡರ್ ಮಾಡಿದೆ. ಇಟಲಿ ಕೂಡ ಇದರ ಸೇಫ್ಟಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ, ಡೇಟಾ ಸೇಫ್ಟಿ ಬಗ್ಗೆ. ಅರ್ಜೆಂಟೀನಾ ಮಕ್ಕಳಲ್ಲಿ ಜೆಂಡರ್ ಚೇಂಜ್ ಮತ್ತು ಲಿಂಗ ಬದಲಾವಣೆ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಎಲ್ಲವನ್ನ ಬ್ಯಾನ್ ಮಾಡಲಾಗಿದೆ. ಅಲ್ಲೇ ಮಹಿಳಾ ಜೈಲುಗಳಲ್ಲಿ ಟ್ರಾನ್ಸ್ಜೆಂಡರ್ಸ್ ಮೇಲೆ ಕೆಲ ನಿರ್ಬಂಧಗಳನ್ನು ಹೇರಲಾಗಿದೆ. ಅಲ್ಲಿನ ಅಧ್ಯಕ್ಷ ಹಾವಿಯರ್ ಮಿಲಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಅಧ್ಯಕ್ಷೀಯ ಕಚೇರಿ ಹೇಳಿದೆ. ಇದರಲ್ಲಿ ಹಾರ್ಮೋನ್ ಥೆರಪಿ ಕೂಡ ಸೇರಿದೆ. ಮಕ್ಕಳ ಮೆಂಟಲ್ ಹೆಲ್ತ್ ಕಾಪಾಡೋಕೆ ಈ ನಿರ್ಧಾರ ಅಂತ ಅರ್ಜೆಂಟೀನಾ ಹೇಳಿದೆ. ಅರ್ಜೆಂಟೀನಾದಲ್ಲಿ LGBTQ+ ಸಮುದಾಯದವರು ತಮ್ಮ ಹಕ್ಕುಗಳಿಗಾಗಿ ನಡೆಸಿದ ಪ್ರತಿಭಟನೆ ಬೆನ್ನಲ್ಲೇ ಈ ನಿರ್ಧಾರ ಹೊರಬಿದ್ದಿದೆ. ಇನ್ನೊಂದು ಕಡೆ WHO ಹೊರಬರೋದಾಗಿ ಅರ್ಜೆಂಟೀನಾ ಹೇಳಿದೆ. ಅಮೆರಿಕ ತರನೇ ಅರ್ಜೆಂಟೀನಾ ಅಧ್ಯಕ್ಷರ ವಕ್ತಾರ ಮ್ಯಾನ್ಯುಯಲ್ ಅರ್ಡೋನಿ ನಮ್ಮ ಆರೋಗ್ಯ ಕ್ಷೇತ್ರ ಇಂಡಿಪೆಂಡೆಂಟ್ ಆಗಿರಬೇಕು, ಅದರೊಳಗಡೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮೂಗು ತೋರಿಸೋಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ COVID-19 ಟೈಮ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ಧಾರದಿಂದ ದೇಶದ ಆರ್ಥಿಕತೆ ಹಾಳಾಯಿತು ಅಂತ ಆರೋಪ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾದ ಡ್ರಾಕೆನ್ಸ್ಬರ್ಗ್ ಶಾಲೆಯಲ್ಲಿ ಶಿಕ್ಷಕರು ಟೀಚರ್ ಹಿಂದೂ ವಿದ್ಯಾರ್ಥಿಯ ಕೈಯಲ್ಲಿದ್ದ ದಾರವನ್ನು, ಅಂದರೆ ಈ ಧಾರ್ಮಿಕ ನಂಬಿಕೆಗಳಿಂದ ಕಟ್ಕೊಂಡಿರ್ತಾರಲ್ಲ, ಅದನ್ನು ಕತ್ತರಿಸಿದ್ದಾರೆ. ಶಾಲೆಯಲ್ಲಿ ಯಾವುದೇ ಧಾರ್ಮಿಕ ಗುರುತುಗಳನ್ನು ಎಕ್ಸ್ಪೋಸ್ ಮಾಡಬಾರ್ದು ಅಂತ ಶಿಕ್ಷಕಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ದಕ್ಷಿಣ ಆಫ್ರಿಕಾದಲ್ಲಿನ ಹಿಂದೂ ಮಹಾಸಭಾ SAHMS ಖಂಡನೆ ವ್ಯಕ್ತಪಡಿಸಿದೆ. ಇದೊಂದು ಬೇಜವಾಬ್ದಾರಿ ಕೃತ್ಯ, ಧಾರ್ಮಿಕ ಸ್ವಾತಂತ್ರ್ಯ ಬಗ್ಗೆ ಅವರಿಗೆ ಗೊತ್ತಿಲ್ವ, ಶಿಕ್ಷಕಿ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಒತ್ತಾಯ ಮಾಡಿದೆ. ಏನೋ ಜನಾಂಗೀಯ ನಿಂದನೆ ಪೋಸ್ಟ್ ಹಾಕಿದ್ದಕ್ಕೆ ಭಾರತೀಯ ಮೂಲದ ರ್ಯಾಪರ್ ಸುಭಾಷ್ ನಾಯರ್ ಅನ್ನೋರಿಗೆ ಸಿಂಗಪುರ ಕೋರ್ಟ್ 6 ವಾರ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.